ಹೇ ಆಲ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋ. ಎಲ್ಲ ನನ್ನ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗಲೇ ನೀವು ನೋಡ್ತಿರ್ಬೋದು ಬಿಗ್ ಬಾಸ್ ಸೀಸನ್ ಎಪಿಸೋಡ್ಗಳನ್ನು. ಇಲ್ಲಿ ಎಷ್ಟು ಜನ ಇಲ್ಲಿ ಈ ಪೇಜಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಬರೀ ಒಂದು ಇಮೇಜ್ನ ಯೂಸ್ ಮಾಡಿ. ಹಾಗೂ ಇಲ್ಲಿ ಅವರಿಗೆ ಎಷ್ಟೊಂದು ವೀವ್ಸ್ ಬಂದಿದೆ ಹಾಗೂ ಚಾನಲ್ ಮೊನೋಟೈಸೇಷನ್ ಕೂಡ ಆನ್ ಆಗಿದೆ. ಹೊರತು ನೀವು ಬೇಕಾದರೆ ಸರ್ಚ್ ಮಾಡಿ ನೋಡ್ಕೊಳ್ಬೋದು. ಓಕೆನಾ ಗೈಸ್, ಎಷ್ಟೊಂದು ಜನ ಇದರ ಮೇಲೆ ವರ್ಕ್ ಮಾಡ್ತಿದ್ದಾರೆ ನೋಡಿ. ನೀವು ಕೂಡ ಇದೇ ಥರದ ವೀಡಿಯೋಗಳನ್ನು ಮಾಡಬೇಕಂತ ಇಂಟ್ರೆಸ್ಟ್ ಇದ್ದರೆ ಈ ವಿಡಿಯೋನ ಎಂಡ್ವರೆಗೆ ನೋಡಿ. ಓಕೆನಾ, ಇಲ್ಲಿ ಏನಂದರೆ ನೀವು ಇವತ್ತಿನ ಎಪಿಸೋಡ್ ನೀವು ನೋಡಿ ನೆಕ್ಸ್ಟ್ ನೀವೇ ಎಕ್ಸ್ಪ್ಲೈನ್ ಮಾಡೋದಾದರೆ ನಿಮಗೆ ಇದು ಗೂಗಲಲ್ಲಿ ಸರ್ಚ್ ಮಾಡಬೇಕಂತ ಇಲ್ಲ. ಬೈ ಚಾನ್ಸ್ ನಿಮಗೇನಾದರೂ ಗೊತ್ತಿಲ್ಲ ಅಂದರೆ ಹೇಗೆ ಮಾತಾಡಬೇಕು, ಯಾವ ಥರ ಅಲ್ಲಿ ಸೆಂಟೆನ್ಸನ್ನು ನಾವು ಹೇಳಬೇಕು ಅಂತ ಗೊತ್ತಿಲ್ಲ ಅಂತಂದರೆ ಈ ಥರ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು. ಈಗ ನೀವು ಇಲ್ಲಿ ಗೂಗಲ್ಗೆ ಬಂದು ಇಲ್ಲಿ ಸರ್ಚ್ ಮಾಡಿ ಏನಂದರೆ ಬಿಗ್ ಬಾಸ್ ಟುಡೇ ಅಪ್ಡೇಟ್ ಅಂತ. ಓಕೆನಾ, ಈಗ ನಿಮಗೆ ಇಲ್ಲಿ ತುಂಬ ಪೇಜಸ್ಗಳು ಬರುತ್ತೆ ವೆಬ್ಸೈಟ. ನಾನು ವಿಜಯ ಕರ್ನಾಟಕ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಈಗ ನೀವು ಇಲ್ಲಿ ನೋಡ್ಬೋದು ಏನು ಟುಡೇ ಎಪಿಸೋಡ್ ಇದು ಏನು ಎಲ್ಲ ಆರ್ಟಿಕಲ್ ಇಲ್ಲಿ ಬರೆದಿರ್ತಾರೆ. ಓಕೆನಾ, ನಿಮಗೆ ಇಲ್ಲಿ ನೀವೇನು ಇದನ್ನು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ನೋಡ್ಬೋದು ಈ ಥರ ಸ್ಕ್ರೋಲ್ ಮಾಡಿಕೊಂಡು ಹೋಗಿ ಕೆಳಗಡೆ. ಇಲ್ಲಿ ಮಿಡ್ಲಲ್ಲಿ ಅಡ್ವರ್ಟೈಸ್ಮೆಂಟ್ ಇರುತ್ತೆ. ಈ ಥರ ನೀವು ಸ್ಕ್ರೋಲ್ ಮಾಡಿದರೆ ಇಲ್ಲಿ ಎಲ್ಲ ಬರೆದಿರ್ತಾರೆ ಆರ್ಟಿಕಲ್ಸ್. ಓಕೆನಾ, ಇವತ್ತಿದ್ದು ಎಪಿಸೋಡ್ ಬಗ್ಗೆ ನೀವು ಏನು ಮಾಡಬೇಕಂದ್ರೆ ಇದನ್ನು ನೀವು ಆ್ಯಸ್ ಇಟ್ ಈಸ್ ಇದ್ದ ಹಾಗೆಯೇ ಹೇಳಬಾರ್ದು ಹಾಗೂ ಕಾಪಿ ಪೇಸ್ಟ್ ಕೂಡ ಮಾಡಬಾರ್ದು. ಅಂದರೆ ಈ ಟೆಕ್ಸ್ಟ್ ಏನಿದೆ ಇದನ್ನು ನೀವು ಕಾಪಿ ಮಾಡಿ ಅಲ್ಲಿ ಹೋಗಿ ಪೇಸ್ಟ್ ಮಾಡಬಾರ್ದು. ನೀವಿಲ್ಲಿ ಏನು ಮಾಡಬೇಕಂದ್ರೆ ಇದು ಆರ್ಟಿಕಲ್ ಇದೆಲ್ಲ ಇದನ್ನೆಲ್ಲ ನೀವು ಸ್ಕ್ರೀನ್ಶಾಟ್ ತಗೊಳ್ಳಿ ಒಂದು ಸರ್ತಿ. ಓಕೆನಾ, ನೆಕ್ಸ್ಟ್ ಸ್ಟೆಪ್ ಏನಂದರೆ ನಮಗೆ ಇಮೇಜಸ್ ಬೇಕು ಈಗ ವೀಡಿಯೋಗೆ. ಓಕೆನಾ, ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಇನ್ಸ್ಟಾಗ್ರಾಮಿಗೆ ಹೋಗಿ ಅಲ್ಲಿ ನೀವು ಸರ್ಚ್ ಮಾಡಿ ಇದು ಬಿಗ್ ಬಾಸಲ್ಲಿ ಯಾರೆಲ್ಲ ಇದ್ದಾರೆ, ಭವ್ಯ, ತ್ರಿವಿಕ್ರಮ್ 9 ಕಂಟೆಸ್ಟೆಂಟ್ ಇದ್ದಾರಲ್ಲ ಅವ್ರದ್ದೆಲ್ಲ ನೇಮ್ನ ನೀವು ಸರ್ಚ್ ಮಾಡಿದರೆ ನಿಮಗೆ ಅವ್ರದ್ದೆಲ್ಲ ಇಮೇಜಸ್ ಸಿಗುತ್ತೆ. ಅವ್ರದ್ದು ಇಮೇಜಸ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಸ್ಕ್ರೀನ್ಶಾಟ್ ಕೂಡ ತೊಗೊಳ್ಬೋದು. ಇಲ್ಲಿ ನೋಡಿ ಭವ್ಯ ಗೌಡಂದು ಇಲ್ಲಿ ನೀವು ತುಂಬ ಸ್ಕ್ರೋಲ್ ಮಾಡಿದರೆ ಅವ್ರದ್ದು ಯಾವುದೋ ಓಲ್ಡ್ ಫೋಟೋಸ್ ಎಲ್ಲ ಇರುತ್ತೆ, ಇಲ್ಲ ನೀವು ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಓಕೆನಾ, ಇದಾದಮೇಲೆ ನೆಕ್ಸ್ಟ್ ನೀವು ಇನ್ಶರ್ಟನ್ನು ಓಪನ್ ಮಾಡಬೇಕು. ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನ್ಯೂ ಅಂತ ಕೊಟ್ಟು ನಿಮಗೆ ನೀವೇನು ಸ್ಕ್ರೀನ್ಶಾಟ್ ತಗೊಂಡಿದ್ದೀರಲ್ಲ ಅದನ್ನೆಲ್ಲ ಇಲ್ಲಿ ಆ್ಯಡ್ ಮಾಡ್ತಾ ಹೋಗಿ ಒಂದೊಂದಾನೆ. ಓಕೆನಾ, ಎಲ್ಲ ಆ್ಯಡ್ ಮಾಡಿ ನಾನೆಲ್ಲ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಈಗ ಇಲ್ಲಿ ಇಮೇಜ್ ಸ್ಕ್ರೀನ್ಶಾಟ್ ಏನಿದೆ ಅದನ್ನು ನೀವು ಕ್ರಾಪ್ ಮಾಡಿ ಕೂಡ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಇಲ್ಲಿ ಡೈರೆಕ್ಟಲ್ಲಿ ನೀವು ಝೂಮ್ ಮಾಡ್ಬೋದು. ಈ ಥರ ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಈ ಥರ ನೀವು ಝೂಮ್ ಮಾಡ್ಕೊಳ್ಬೋದು. ಓಕೆನಾ, ಈ ಥರ ನೀವು ಝೂಮ್ ಮಾಡಿ. ಕ್ರಾಪ್ ಮಾಡಬೇಕಂತೇನಿಲ್ಲ, ಕ್ರಾಪ್ ಮಾಡಿದ್ರೂ ಒಳ್ಳೆಯದು, ಇಲ್ಲಾಂದರೆ ಈ ಥರ ಝೂಮ್ ಮಾಡ್ಕೊಳ್ಬೋದು. ಓಕೆನಾ ಗೈಸ್, ಎಲ್ಲ ಇಮೇಜ್ಗಳನ್ನು ಈ ಥರ ಝೂಮ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನೀವು ಈ ಇಮೇಜ್ ಕೆಳಗೆಲ್ಲ ಆ್ಯನಿಮೇಷನ್ನ ಆ್ಯಡ್ ಮಾಡಬೇಕು. ನಾನಿಲ್ಲಿ ಒಂದು ಸಿಂಬಲ್ ತೋರಿಸಿದ್ದೀನಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ತುಂಬ ಟ್ರಾನ್ಸಾಕ್ಷನ್ ಇದೆ. ಓಕೆನಾ, ಇಲ್ಲಿ ಯಾವುದಾದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಲಾಸ್ಟಲ್ಲಿ ಒಂದು ಇದು ಏನು ರೈಟ್ ಮಾರ್ಕ್ ಇದೆಯಲ್ಲ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಹಾಗೇನು ಅಪ್ಲೈ ಆಲ್ ಅಂತ ಬರುತ್ತೆ. ಇಲ್ಲಿ ನೋಡಿ ಎಲ್ಲ ಇಮೇಜಸ್ಗಳಿಗೆ ಇದು ಆ್ಯಡ್ ಆಗಿಬಿಡುತ್ತೆ. ಓಕೆನಾ ಗೈಸ್, ಇವಾಗ ಇದಾಯಿತು ನೋಡಿ. ಈಗ ಪ್ಲೇ ಮಾಡ್ತೀನಿ ನಾನು. ಈಗ ನೀವು ನೋಡ್ಬೋದು ಇಲ್ಲಿ ಈ ಥರ ಟ್ರಾನ್ಸಾಕ್ಷನ್ ಆಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ ಏನಂದರೆ ಆಡಿಯೋ ರೆಕಾರ್ಡ್ ಮಾಡೋದು. ನಾನು ಆಗಲೇ ಹೇಳಿದಾಗೆ ನೀವೇನಾದರೂ ಇಮೇಜಸ್ನ ನೋಡಿ ನೀವೇ ಎಪಿಸೋಡ್ನ ಎಕ್ಸ್ಪ್ಲೇನ್ ಮಾಡೋದಾದರೆ ನಿಮಗಿದು ಸ್ಕ್ರೀನ್ಶಾಟದ ಅಗತ್ಯ ಇಲ್ಲ. ಓಕೆನಾ ಗೈಸ್, ನಿಮಗೆ ಏನು ಅನಿಸುತ್ತೋ ಅದನ್ನು ಹೇಳ್ತಾ ಹೋದರೆ ಆಯಿತು ರೆಕಾರ್ಡ್ ಮಾಡಿ. ಇವಾಗ ನಾನು ಏನು ಮಾಡಿದ್ದೀನಿ, ಯಾರಿಗೆ ಗೊತ್ತಿಲ್ಲ ಅಂತಂದರೆ ಹೇಗೆ ಹೇಳೋದು ಅಂತಂದರೆ ಆಗಲೇ ಸ್ಕ್ರೀನ್ಶಾಟ್ ತಗೊಂಡಿದ್ದೀನಲ್ಲ ಅದನ್ನು ಇಲ್ಲಿ ಆ್ಯಡ್ ಮಾಡಬೇಕು. ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ಸೈಡಲ್ಲಿ ನೀವು ನೋಡ್ಬೋದು PIP ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ನೀವೇನು ಸ್ಕ್ರೀನ್ಶಾಟ್ ತಗೊಂಡಿದ್ದೀರಲ್ಲ ಅದನ್ನು ಇಲ್ಲಿ ಆ್ಯಡ್ ಮಾಡಿ. ಯಾಕಂದರೆ ಇದನ್ನು ನೀವು ಹೇಳ್ಕೊಂಡು ಹೋಗಲಿಕ್ಕೆ ಈಸಿ ಆಗಲಿ ಅಂತ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ನೀವು ಈ ಸ್ಕ್ರೀನ್ಶಾಟ್ನ ನೋಡಿಕೊಂಡು ನಿಮ್ಮದು ವಾಯ್ಸ್ ಓವರ್ ಮಾಡಿದರೆ ಆಯಿತು. ಓಕೆನಾ, ಈ ಥರ ನೀವು ಡ್ರ್ಯಾಗ್ ಮಾಡ್ಬೋದು. ಇಲ್ಲಿ ತನಕ ಬೇಕಂತ ಡ್ರ್ಯಾಗ್ ಮಾಡಿ ಇದನ್ನು ಓದ್ಕೊಂಡು ಹೋಗಿ. ಎಕ್ಸ್ಟ್ರಾ ಬೇಕಾದರೆ ನಿಮಗೆ ಸೇರಿಸ್ಬೋದು, ಅದರಲ್ಲಿ ಇದ್ದ ಹಾಗೆಯೇ ಹೇಳಲಿಕ್ಕೆ ಹೋಗಬೇಡಿ. ಇಲ್ಲಿ ವಾಯ್ಸ್ ಓವರಿಗೆ ಇಲ್ಲಿ ಆಡಿಯೋ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರೆಕಾರ್ಡ್ ಅಂತ ಒಂದು ಬಟನ್ ಇದೆ ಅದರ ಮೇಲೆ ನೀವು ಪ್ರೆಸ್ ಮಾಡಿದರೆ ಇಲ್ಲಿ ಥರ ನಿಮಗೆ ಟೈಮ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ರೆಕಾರ್ಡ್ ಮಾಡ್ತಾ ಹೋಗ್ಬೋದು ಆ ಇಮೇಜಸ್ನ. ಅದೇನು ಸ್ಕ್ರೀನ್ಶಾಟ್ ಇದೆಯಲ್ಲ ಅದನ್ನು ನೋಡಿಕೊಂಡು ನೀವು ವಾಯ್ಸ್ ರೆಕಾರ್ಡ್ ಮಾಡ್ಕೋಬೋದು. ಇಲ್ಲಿ ರೆಕಾರ್ಡ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ರೈಟ್ ಮಾರ್ಕ್ ಕ್ಲಿಕ್ ಮಾಡಿ ಬ್ಯಾಕ್ ಬಂದು ನೆಕ್ಸ್ಟ್ ಇಲ್ಲಿ PIP ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಮೇಲೆ ನೀವೇನು ಸ್ಕ್ರೀನ್ಶಾಟ್ ಆ್ಯಡ್ ಮಾಡಿದ್ರಲ್ಲ ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ನೀವು ಡಿಲೀಟ್ ಮಾಡ್ಬೋದು. ಓಕೆನಾ,
ನೋಡಿದ್ರಲ್ವಾ, ಈ ಥರ ನೀವು ಬಿಗ್ ಬಾಸ್ ಚಾನಲ್ ಮೇಲೆ ವರ್ಕ್ ಮಾಡಿದರೆ ನಿಮ್ಮ ಚಾನಲ್ ವಿದಿನ್ ವೀಕಲ್ಲಿ ಗ್ರೋ ಆಗಿಬಿಡುತ್ತೆ. ಓಕೆನಾ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದೇ ಥರದ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ.